So hi guys, today we are going to Chikmagalur. ನಾನು ವೈಟ್ ರೈಸ್ ತಿನ್ನಲ್ಲ ನನಗೆ. और ज्योति के घर में है. So hi guys, today we are going to Chikmagalur and this vlog is going to in Kannada. I will speak in Kannada, okay? ಸೊ ನಾನು ಈ ಫುಲ್ 2 ದಿನ ಇದು ಬ್ಲಾಗಲ್ಲಿ ನಾನು ಕನ್ನಡ ಮಾತಾಡ್ತೇನೆ, ಟ್ರೈ ಮಾಡ್ತೇನೆ. ಏನಾದರೂ ತಪ್ಪಿ ಹೋದರೆ ಕ್ಷಮಿಸಿ. ಸೊ ನಾವು ಎಲ್ಲಿ ಹೋಗ್ತಿದ್ದೇವೆ, ಯಾಕೆ ಹೋಗ್ತಿದ್ದೇವೆ, ಇದು ಹೇಳಲಿಕ್ಕೆ ನಮ್ಮ ಒಟ್ಟಿಗೆ ಇದ್ದಾರೆ ಜ್ಯೋತಿ ಹೇಳಿ, ಎಲ್ಲಿ ನಾವು ವಿಸಿಟಿಗೆ ಹೋಗ್ತಿದ್ದೇವೆ? ಒಂದು ದೇವ್ರ ಮನೆ. ಜೋರು ಸ್ವಲ್ಪ. ಇದೊಂದು ಬದುಕಿ, ಇದೊಂದು ಜನ್ಮವೇ. A few moments later. ಸೊ ಗೈಸ್, ನಾವು ಇಲ್ಲಿ ಈಗ ಚಿಕ್ಕಮಂಗ್ಳೂರು ಹೋಗ್ತಿದ್ದೇವೆ, ರಾಣಿಜೇರಿ ಆ್ಯಂಡ್ ಸಿರಿ ಕೆಫೆ. ಸೊ ಇನ್ನು ಸ್ವಲ್ಪ ಒಂದು ಏಜೆನ್ಸಿ ಹೋಗ್ಲಿಕ್ಕೆ ಉಂಟು, ಸೊ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಈಗ ನಾವು ಈಗ ನಾವು ಊಟ ಮಾಡಲಿಕ್ಕೆ ಬಂದಿದ್ದೇವೆ ಇಲ್ಲಿ KSRTC BJI ಬಸ್ ಸ್ಟ್ಯಾಂಡ್ ಹತ್ತಿರ. ಸೊ ಇಲ್ಲಿ ಊಟ ಮಾಡಿ 2 ಗಂಟೆಗೆ ನಮಗೆ ಬಸ್ ಉಂಟು. ಸೊ 2 ಗಂಟೆಯಿಂದ ಹೋಗೋದು. ನಾವು ಯೂನಿಫಾರ್ಮ್ ಯಾಕೆ ಹಾಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ, ಅಲ್ಲಿ ಒಂದು ದಿನ ಏಜೆನ್ಸಿಗೆ ನಾವು ಹೋಗ್ಲಿಕ್ಕೆ ಉಂಟು, ಏಜೆನ್ಸಿ ವಿಸಿಟ್ ಮಾಡ್ತೇವೆ. ಅದಕ್ಕೆ ನಾನು ಯೂನಿಫಾರ್ಮ್ ಹಾಕಿದ್ದೇನೆ, ಬಾಕಿ ಬ್ಯಾಗಲ್ಲಿ ಉಂಟು, ಅಲ್ಲಿ ಹೋಗಿ ಚೇಂಜ್ ಮಾಡ್ತೇವೆ. ಸೊ ಒಂದು ನೆಕ್ಸ್ಟ್ 2 ಡೇಸ್ ನಾವು ಚಿಕ್ಕಮಗಳೂರಲ್ಲಿ ಹೋಗ್ತಿದ್ದೇವೆ. ಸೊ ಫಸ್ಟ್ ಊಟ ಮಾಡೋಣ, ಆಮೇಲೆ ವೀಡಿಯೋ ಕಂಟಿನ್ಯೂ. ಸೊ ನಾವೀಗ ಹೋಟೆಲಲ್ಲಿ ಇದ್ದೇವೆ, ಆರ್ಡರ್ ಕೊಟ್ಟಾಗಿದೆ. ಇಲ್ಲಿ ನೋಡಿ, ಅಲ್ಲಿ ನಮ್ಮ ಪಕ್ಕದಲ್ಲಿ ದಿವ್ಯಾ ಇದ್ದಾರೆ. ದಿವ್ಯಾ ಯಾಕೆ ಬಾಯ್ಲ್ಡ್ ರೈಸ್? ನಾನು ವೈಟ್ ರೈಸ್ ತಿನ್ನಲ್ಲ ನನಗೆ. ಸೊ ದಿವ್ಯಾ ವೈಟ್ ರೈಸ್ ತಿನ್ನಲ್ಲ, ಅದಕ್ಕೆ ಅವರು ಬಾಯ್ಲ್ಡ್ ರೈಸ್. ನಾವು 5 ಮಂದಿ ವೈಟ್ ರೈಸ್ ಮತ್ತು ಒಂದು ಕಬಾಬ್ ಮತ್ತೆ ತಿನ್ನುವ. ಆರ್ಡರ್ ಬರಲಿಕ್ಕೆ ಲೇಟ್ ಉಂಟು. ನಮ್ಮದು ಊಟ ಆಯಿತು. ಈಗ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೇವೆ. ಇಲ್ಲಿ ಹಿಂದೆ ಬಸ್ ಸ್ಟ್ಯಾಂಡ್ ಉಂಟು KSRTC, ಅಲ್ಲಿ ಅವ್ರ ಊಟ ಚೆಂದ ಇತ್ತು. ಒಂದು ಕಬಾಬ್ ಮತ್ತು ಮೀಲ್ಸ್ ಇತ್ತು ವೆಜ್, ಅದರೊಟ್ಟಿಗೆ ಒಂದು ಕಬಾಬ್. ಸೊ ನಾವು ಟೋಟಲ್ 6 ಮಂದಿ ಇದ್ದೇವೆ. ಅವ್ರು ತುಂಬ ಜಾಲಿ ಮಾಡ್ತೇವೆ, ಎಂಜಾಯ್ ಮಾಡ್ತೇವೆ. ಯಾಕಂದರೆ ನಾವು ಹೋಗೋದು ಜ್ಯೋತಿ ಮನೆಯಲ್ಲಿ ಸ್ಟೇ ಆಗೋದು, ಇವರ ಮನೆಯಲ್ಲಿ. ಸೊ ನಮಗೆ ರೂಮ್ಗೆ ಖರ್ಚು ಎಂತ ಇಲ್ಲ. ಸೊ ಊಟ ಎಲ್ಲ ಅವ್ರ ಜ್ಯೋತಿ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನಮಗೆ. ಮತ್ತು ನಾವು ಕಾರೆಲ್ಲ ಮಾತಾಡಿದ್ದೇವೆ. ಕಾರ್ ಒಂದು ಫ್ರೆಂಡ್ ಇದ್ದಾನೆ ಜ್ಯೋತಿದು, ಅಂತಂದು ತರೋದು. ಅದಕ್ಕೆ ನಾವು ಫ್ಯೂಲ್ ಹಾಕೋದು, ಮತ್ತೆ ಎಂತ ಮಾಡೋದು? ನಾವು ಹೋಗೋದಲ್ಲ, ರೈಡ್ ಮಾಡೋದು. ಕನ್ನಡದಲ್ಲಿ ಎಂತ ಹೇಳೋದು? ಪ್ರಯಾಣ ಮಾಡೋದು ನಾವು. ಓಕೆ. ಸೊ ನಮ್ಮ ಒಟ್ಟಿಗೆ ಕನ್ನಡ ಎಕ್ಸ್ಪರ್ಟ್ ಇದ್ದಾರೆ, ತುಳು ಎಕ್ಸ್ಪರ್ಟ್ಸ್ ಇದ್ದಾರೆ ಇಬ್ಬರು, 3 ಜನ ಕನ್ನಡ ಎಕ್ಸ್ಪರ್ಟ್, ಒಂದು ಹಿಂದಿ ಎಕ್ಸ್ಪರ್ಟ್. ಸೊ ಐ ವಿಲ್ ಟ್ರೈ ಟು ಮ್ಯಾನೇಜ್ ಇನ್ ಕನ್ನಡ ದಿಸ್ ಬ್ಲಾಗ್. ಓಕೆ, ದಿಸ್ ಇಸ್ ದ KSRTC. A few moments later. गाइस, बस का बहुत प्रॉब्लम, क्योंकि आज है शनिवार और सबको यहाँ से जो भी लोग जा रहे हैं चिकमंगलूर, वो पूरा जा रहे हैं. देखिए बस पूरा भीड़ है और बैग भी मिस हो गया है मधुमिता का. हाँ, मिल गया लगता है, आ गई. गाइस, बस में हम लोग बैठ चुके हैं. एक बस हम लोग, सॉरी कन्नಡ बोलते हैं, ನಾವು ಒಂದು ಬಸ್ ಮಿಸ್ ಮಾಡಿದ್ದೆವು ಗೈಸ್. ಯಾಕಂದ್ರೆ ತುಂಬ ರಶ್ ಆಗಿತ್ತು. ನಾವು ಆ್ಯಕ್ಚುಲಿ ಹೊರಗಿಂದ ವಿಂಡೋ ಸೈಡಿಂದ ನಮ್ಮ ಬ್ಯಾಗ್ ಸಹ ಇಟ್ಟಿದ್ದೆವು ಸೀಟಲ್ಲಿ, ಬಟ್ ಯಾರಾದರೂ ಅದು ಬ್ಯಾಗ್ ಅಲ್ಲಿಂದ ತೆಗೆದು ಬೇರೆ ಕಡೆ ಹಾಕಿದ್ರು. ಅದಕ್ಕೆ ಆ ಬಸ್ ಬಿಟ್ಟು ಇನ್ನೊಂದು ಬಸ್ಸಲ್ಲಿ ನಾವು ಕೂತ್ಕೊಂಡಿದ್ದೇವೆ. ನಾವು ಟೋಟಲ್ 6 ಮಂದಿ ಇದ್ದೇವೆ. 6 ಮಂದಿಗೆ ಸಹ ಸೀಟ್ ಸಿಕ್ಕಿದೆ. ಇಲ್ಲಿ ಇದ್ದಾರೆ, ಹಿಂದೆ ಇದ್ದಾರೆ ನಮ್ಮದು. ಮತ್ತು ನಾನು ಮತ್ತು ವರ್ಷ ಇಲ್ಲಿ ಪಕ್ಕದಲ್ಲಿ. ಆ ಬೊಡ್ಡಿ ನಾಯಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಗೈಸ್, ಈಗ ನಾವು KSRTC ಬಸ್ ಸ್ಟ್ಯಾಂಡಿಂದ ಹೊರಡ್ತಾ ಇದ್ದೇವೆ. ಟೋಟಲ್ 15 ಮಿನಿಟ್ ನಾವು ಬಸ್ ಒಳಗೆ ಕೂತ್ಕೊಂಡು ನೋಡಿ ಹೇಗೆ ಬೆವರ್ತಾ ಇದೆ. ತುಂಬ ಹಾಟ್ ಆಗಿದೆ. ಹಂದಿ ನಗರ್ತಾ ಇದ್ದಾರೆ ನನ್ನ ಕನ್ನಡ ನೋಡಿ, ಮಾತಾಡೋ ಕೇಳಿ. ಸೊ ನಿಮಗೆ ಹೇಗೆ ಅನಿಸ್ತಾ ಉಂಟು ನನ್ನ ಕನ್ನಡ? ಬಿಕಾಸ್ ಐ ಆಮ್ ನಾಟ್ ಲೋಕಲ್ ಫ್ರಮ್ ದ ಮ್ಯಾಂಗ್ಳೂರ್, ಐ ಆಮ್ ಫ್ರಮ್ ಉತ್ತರ ಪ್ರದೇಶ್.
So I try very hard to learn that Kannada, so I am little bit able to speak Kannada, okay? So ನೀವೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಕನ್ನಡ ಏನಾದರೂ ತಪ್ಪು ಹೋದರೆ ಸ್ವಲ್ಪ ಕ್ಷಮಿಸಿ. ಸೊ ಗೈಸ್, ಈಗ ನಮಗೆ ಸಹ ಗೊತ್ತಿಲ್ಲ ಯಾವ ಪ್ಲೇಸಲ್ಲಿ ಇದ್ದೇವೆ, ಬಟ್ ಬಸ್ ಅಲ್ಲಿದ್ದೇವೆ ಗೊತ್ತುಂಟು. ಬಸ್ ನೋಡಿ ಎಷ್ಟು ಜಾಸ್ತಿ ಜನ ಇದ್ದಾರೆ, ಎದುರು ಸಹ ಜಾಸ್ತಿ ಜನ, ಎದುರು ಡ್ರೈವರ್ ಮಾತ್ರ ಇದ್ದಾರೆ, ನಾವಿದ್ದೇವೆ. ಇನ್ನು ನಾವು ಹಂಚಿಕಟ್ಟೆ ಅಲ್ಲ ಗೈಸ್, ನನಗೆ ಸಹ ಗೊತ್ತಿಲ್ಲ ಯಾವ ಕಟ್ಟೆ ಅದು, ಬಟ್ ಹಂಚಿಕಟ್ಟೆ ಅಂತ ಸುದ್ದಿ ಬಂತು, ಹೇಳ್ತಾ ಇದ್ದೇನೆ. ನೀವು ಕಮೆಂಟ್ ಮಾಡಿ ನನ್ನ ಕನ್ನಡ ಹೇಗೆ ಉಂಟು, ಮತ್ತು ನನ್ನ ಕನ್ನಡ ಅಷ್ಟು ಚೆಂದಾಗಿ ಇಲ್ಲ, ಅಡ್ಜಸ್ಟ್ ಮಾಡಿ ಸ್ವಲ್ಪ. ಸೊ ಗೈಸ್, ನಾವೆಲ್ಲ ಚಾರ್ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಐಸ್ ಕ್ರೀಮ್ ತಿಂತಿದ್ದೇವೆ. ನಮ್ಮ ಹಿಂದೆ ಇಲ್ಲಿ ಛಪ್ರಿ ಇದ್ದಾರೆ, ಮತ್ತು ಅಲ್ಲಿ ಹಂಡಿ ಬೊಡ್ಡಿ ನೋಡಿ ಐಸ್ ಕ್ರೀಮ್ ತಿಂತಿದ್ದೇವೆ. ನಾನು ಐಸ್ ಕ್ರೀಮ್ ತಿಂತಿದ್ದೀನಿ. ವರ್ಷಿತ ಎಂತ ತಿನ್ನಲಿಲ್ಲ, ಅವ್ರಿಗೆ ಜ್ವರ, ಅವರ ದುಡ್ಡು ಸೇವ್ ಮಾಡೋದು ಗೈಸ್. ಆಧಾರ್ ಕಾರ್ಡ್ ಎಲ್ಲ ತೋರಿಸಿ, ಎಲ್ಲರ ಆಧಾರ್ ಕಾರ್ಡ್ ತೋರಿಸಿ ಬಂದಿದ್ದಾರೆ. ನನಗೆ ಡ್ರೈವರ್ 151 ತೊಗೊಂಡ್ರು, ಕಂಡಕ್ಟರ್ ಗೊತ್ತಿತ್ತ. ತುಂಬ ಬೇಜಾರಾಯಿತು ಗೈಸ್. ಈ ಸರ್ಕಾರದಿಂದ ವಿನಂತಿ ಇದೆ. ಎಲ್ಲಿ ನಾಯಿ ಹೋಗು, 200 ನಾನೇ ಕೊಟ್ಟದು, ಇವರು ಜಸ್ಟ್ ಟಿಕೆಟ್ ಮಾಡಿಸೋದು ನನ್ನ ಕೈಯಿಂದ. ಜಸ್ಟ್ ಅವ್ರು ಐಸ್ ಕ್ರೀಮ್ ತಿಂಜನೆ, ಬಟರ್ ಸ್ಕಾಚ್ ತಿಂದಿಲ್ವಾ? ಅದೇ ಅಲ್ಲ ಸೇಮ್ ನಿಮ್ಮದು. ಸೊ ಗೈಸ್, ವಿ ಆರ್ ಎಂಜಾಯಿಂಗ್ ದ ಐಸ್ ಕ್ರೀಮ್, ಓಕೆ? ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ಐಸ್ ಕ್ರೀಮ್, ಮತ್ತು ನಾವು ಮಾತಾಡ್ತೇವೆ, ಇಲ್ಲಾಂದರೆ ಮೆಲ್ಟ್ ಆಗ್ತದೆ. ನೀವು ಎಂತ ಎಲ್ಲ ನನ್ನ ಐಸ್ ಕ್ರೀಮ್ ತಿನ್ನೋದು? ಸೊ ಇಲ್ಲಿ ನೋಡಿ, ಬಕಸೂರ ಥರ ಇದು ನೋಡಿ, ಇಲ್ಲಿ ತಿಂತ ಇದ್ದಾರೆ. ನಮ್ಮ ಒಟ್ಟಿಗೆ ಇದ್ದಾರೆ ನಮ್ಮ ಪ್ರೋ ಡ್ರೈವರ್ ನೋಡಿ. ಈಗ ನಾವು ಇಲ್ಲಿಂದ ಚಾರ್ಮಾಡಿಯಿಂದ ಹೋಗ್ತಾ ಇದ್ದೇವೆ. ಗಾಯ್ಸ್, ಈಗ ನಾವು ಚಾರ್ಮಾಡಿ ಘಾಟಲ್ಲಿ ಇದ್ದೇವೆ. ಆಲ್ಮೋಸ್ಟ್ 5:40 ಆಗಿದೆ, 5:40. ನಾವು ಬಸ್ 2:30ಗೆ ಮ್ಯಾಂಗ್ಳೂರಿಂದ ಹೊರಟಿದೆ, 5:30 ಇಲ್ಲಿ ಆಯಿತು. ಸೊ ಇನ್ನೂ 40 ಮಿನಿಟ್ಸ್ ಟು 1 ಅವರ್ ಜರ್ನಿ ಇನ್ನೂ ಇದೆ. ಸೊ ನಾವು ಆಗ ರೀಚ್ ಆಗ್ತೇವೆ. ಅಲ್ಲಿ ಜ್ಯೋತಿದು ಹಬ್ಬ ಬರ್ತಾರೆ ಅಂಕಲ್, ಸೊ ಅಲ್ಲಿಂದ ಅವರೊಟ್ಟಿಗೆ ನಾವು ಮಾರ್ಕೆಟ್ ಮಾಡಿ ಮತ್ತೆ ಹೋಗೋದು. ಮತ್ತು ಇವತ್ತು ನೈಟ್ ಎಲ್ಲಿ ಆದರೂ ಜಸ್ಟ್ ಊರು ನೋಡೋದು, ನೈಟ್ ಆಗ್ತದೆ. ಸೊ ಜಾಸ್ತಿ ಎಲ್ಲಿ ಹೊರಗೆ ಹೋಗಲಿಕ್ಕೆ ಆಗಲ್ಲ. ಸೊ ಇವತ್ತು ಜಸ್ಟ್ ಊರು ನೋಡ್ತೇವೆ, ಮತ್ತು ನಾಳೆ ಫುಲ್ ಡೇ ನಾವು ಹೊರಗೆ ಇರ್ತೇವೆ ಕಾರಿಂದ. ಸೊ ಅದರದ್ದು ಬ್ಲಾಗ್ ಹಿಂದಿ ಬರ್ತದೆ. ಸೊ ನೀವು ಅದರದ್ದು ಬ್ಲಾಗ್ ನೀವು ನೋಡ್ಬೋದು. ಮತ್ತು ನೆಕ್ಸ್ಟ್ ಮಂಡೇದು ನಾವು ಒಂದು ವಿಸಿಟ್ ಹೋಗ್ತೇವೆ. ಮತ್ತು ವಿಸಿಟ್ ಆದಮೇಲೆ ಪುನಃ ಅಲ್ಲಿಂದ ಮಂಡೇ 4 o'clockಗೆ ಬಸ್ ಇದೆ ಮ್ಯಾಂಗ್ಳೂರಿಗೆ, ಪುನಃ ನಾವು ರಿಟರ್ನ್ ಬರ್ತೇವೆ. ಸೊ 2 days ಇದು ನಾವು ಟೋಟಲ್ ಹೊರಗೆ ಇದು ನೋಡ್ತೇವೆ ಚಿಕ್ಕಮಂಗ್ಳೂರು. 2 days ಫುಲ್ ಚಿಕ್ಕಮಂಗ್ಳೂರು ಎಕ್ಸ್ಪ್ಲೋರ್ ಮಾಡೋದು ಗೈಸ್. ಆ್ಯಂಡ್ ನೀವು ನೋಡ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್ ಇಟ್ಸ್ ರಾಜನ್ ಎಕ್ಸ್ಪ್ಲೋರ್, ಓಕೆ? ಸೊ ಗೈಸ್, ಇದು ನೀವು ನೋಡ್ಬೋದು ಚಾರ್ಮಾಡಿ ಘಾಟ್. ಆ್ಯಕ್ಚುಲಿ ಈಗ ಸಮ್ಮರ್ ಸೀಸನ್ ಇದೆ, ರೈನಿಂಗ್ ಸೀಸನಲ್ಲಿ ಬಂದರೆ ಇನ್ನೂ ಸ್ವಲ್ಪ ಚೆಂದ ಕಾಣ್ತಿದೆ. ಇದು ನೋಡಿ, ಆ ಸೈಡ್ ಎಲ್ಲ ನಿಮಗೆ ಈಗ ಕ್ಲಿಯರ್ ಇಲ್ಲ, ಯಾಕಂದರೆ ಇದು ಗ್ಲಾಸ್ ಉಂಟು ಎದುರುದು. ಬಟ್ ಇಲ್ಲಿ ನೋಡಿ ಫುಲ್ ಸಖತ್ತಾಗಿ ಕಾಣ್ತಾ ಉಂಟು. ಸೊ ಗೈಸ್, ನೆಕ್ಸ್ಟ್ ನಾವು ಕೊಟ್ಟಿಗೆಹಾರ ನಾವು ರೀಚ್ ಆಗ್ತೀವಿ. ಇನ್ನೂ ನಾವು ಚಾರ್ಮಾಡಿ ಘಾಟಲ್ಲಿ ಇದ್ದೇವೆ. ನೆಕ್ಸ್ಟ್ ನಮ್ಮದು ಸ್ಟಾಪ್ ಅದೇ ಕೊಟ್ಟಿಗೆಹಾರ. ಸೊ ಇದು ಹೈವೇ ಉಂಟಲ್ಲ, ರೋಡ್ ತುಂಬ ಲೈಕ್ 1 way ದಾರಿ ಥರ ಇದೆ, ಸ್ವಲ್ಪ ಕಷ್ಟ ಆಗ್ತಿದೆ ನೋಡ್ಬೋದು. ಇಲ್ಲಿ ಇದು ಬಸ್ ಈಗ ಸ್ವಲ್ಪ ಖಾಲಿಯಾಗಿದೆ, ಮತ್ತು ಈಗ ಸ್ವಲ್ಪ ಕೂಲ್ ಪ್ಲೇಸ್ ನಮಗೆ ಸಿಗಿದೆ, ಸ್ವಲ್ಪ ಕೂಲ್ ಫೀಲ್ ಆಗ್ತಿದೆ. ಲೈಕ್ ಮಧ್ಯಾಹ್ನ ಮ್ಯಾಂಗ್ಳೂರು ನಾವು ಹೊರಟುವಾಗ ಲೈಕ್ ಬಸ್ ಒಳಗೆ ನಮಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇದೇ ಕೊಟ್ಟಿಗೆಹಾರ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. यहाँ से भी बस पकड़ेंगे शायद. ಹೇಳಿದ್ಯಾ? ಆಯ್ತು, ಥ್ಯಾಂಕ್ ಯು.
ಥ್ಯಾಂಕ್ ಯು ಫಾರ್ ಸ್ಪಾನ್ಸರಿಂಗ್. ಇವಾಗ ಟಿಕೆಟ್ ಮಾಡಿಸ್ತಾರೆ ಗೈಸ್ 15 ರೂಪಾಯಿ. ಲಾಸ್ಟ್ ಕೂತ್ಕೊಳ್ಳುವ ಇಲ್ಲಿ, ಲಾಸ್ಟ್ ಇವತ್ತು. ಈಗ ಲಾಸ್ಟ್ ವಿಂಡೋ ನನಗೆ ಸಿಗ್ಲೇ ಇಲ್ಲ ಮಾರು. ಗೈಸ್ ಇಲ್ಲಿ ಫುಲ್ ಬಸ್ ಖಾಲಿ ಇದೆ ಗೈಸ್. ಆ ಸೈಡಾ ನಾಯಿಗಡೆ ಮಾರ ನೀವು ಗೈಸ್. ಅಲ್ಲಿ ಚಿಲ್ಲರ್ ಇದೆ, ಒಂದು 2 ರೂಪೀಸ್. ದಿವ್ಯ ಒಂದು 2 ರೂಪೀಸ್ ಇದೆ, ಅಲ್ಲಿ ತಗೋ ಇಟ್ಕೋ. ಅವ ಗೈಸ್ ತುಂಬ ಕಷ್ಟ ಗೈಸ್. ಇಲ್ಲಿ 2 ರೂಪೀಸ್ ನಮ್ಗೆ ಚಿಲ್ಲರ್ ಬಂತು. ಕೊಡಿ ಎಲ್ಲಿಯಾ ನಾಯಿ ಅವರ ಬ್ಯಾಗ್ ಹಾಕಿದ್ದು 2 ರೂಪೀಸ್. ಹಾಂ ಬನ್ನಿ ಜಾಗ ಇದೆ, ಫುಲ್ ಜಾಗ ಇದೆ. ಮತ್ತೆ ಈಗ ಇಲ್ಲಿಂದ ಎಷ್ಟು ಮಿನಿಟ್ಸ್ ಬೇಕು? ಇಲ್ಲಿಂದ ಒಂದು 30 ಮಿನಿಟ್ಸ್ ಬೇಕು ಗೈಸ್ ನಮಗೆ ರೀಚ್ ಆಗ್ಲಿಕ್ಕೆ ಮನೆಗೆ. ಇದು ಮನೆ ತನಕ ಹೋಗ್ತದಾ ಮನೆಯಿಂದ ಸ್ವಲ್ಪ? ತೊಂದರೆ ಇಲ್ಲ, ನಾವು ನಡ್ಕೊಂಡು ಹೋಗುವ. ಸೊ ಈಗ ಸ್ವಲ್ಪ ತುಂಬ ಅಲ್ಲ, ಸ್ವಲ್ಪ ಕೂಲ್ ಆಗಿದೆ. ಬಟ್ ನಮಗೆ ಲೈಕ್ ಒಳ್ಳೆ ಫೀಲ್ ಆಗ್ತಿದೆ. ಇಷ್ಟು ಕೂಲ್ ಓಕೆ ಗೈಸ್. ಸೊ ಬ್ಲಾಗ್ ನೋಡ್ತಾ ಇರಿ ಆ್ಯಂಡ್ ನೆಕ್ಸ್ಟ್ ನೋಡುವ, ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡುವ. ಮತ್ತೆ ನಾನೆಂತ ಇಂಗ್ಲೀಷ್ ಮಾತಾಡ್ತಿದ್ದೆ ಗೈಸ್. ಆಗಿಂದ ನಾನು ಕನ್ನಡದಲ್ಲಿ ಬೊಬ್ಬೆ ಆಗ್ತೇನೆ. ನನ್ನ ಟಂಗ್ ಉಂಟಲ್ಲ ಒಳಗೆ, ಈಗ ಡ್ಯಾನ್ಸ್ ಮಾಡ್ತಾ ಇದೆ ಗೊತ್ತುಂಟಾ. ಬಟ್ ಇವರು ಈಗ ಹಿಡಿದು ಕನ್ನಡ ಮಾತು. ನಾನು ಯಾವ ಕನ್ನಡ ಈಗ ಮಾತಾಡಬೇಕು? ವೈ ಕನ್ನಡಕ ಲೈಕ್ ಟು ಪ್ರೊಟೆಕ್ಟ್ ಐಸ್ ಫ್ರಮ್ ದ ಡಸ್ಟ್. ನನ್ನ ಇದು ಧೂಲ್ ಇದೆ ಗೈಸ್ ತುಂಬ. ಸೊ ಅದು ಡೈರೆಕ್ಟ್ ಈಗ ಕಣ್ಣಿಗೆ ಹೋಗ್ತದೆ, ಅದಕ್ಕೆ ನಾನು ಹಾಕಿದೆ. ಆ್ಯಕ್ಚುಲಿ ಟ್ರಾವೆಲ್ ಮಾಡುವಾಗ ಹಾಕಿದ್ರೆ ತೊಂದರೆ ಇಲ್ಲ. ಸೊ ವಿಡಿಯೋಲಿ ಸ್ವಲ್ಪ ಚಂದ ಕಾಣ್ತದೆ, ಹೌದಲ್ವಾ? ಇಲ್ಲಿ ಹೊರಗೆ ನೋಡುವ, ಇದು ನೋಡಿ ಗೈಸ್ ಹೊರಗೆ ಇಲ್ಲಿ ಬಸ್ ಇಲ್ಲ. ಓಕೆ ಜ್ಯೋತಿದು ಅಪ್ಪ ಬರ್ತಾ ಇದ್ರಲ್ಲ ಇಲ್ಲಿ, ಸಕಲೇಶ್ಪುರ ಅಲ್ಲಿ ಇದ್ದಾರೆ ಅವರು ಅಂಕಲ್. ಸೊ ಅವರಿಗೆ ಬರುವಾಗ ಲೇಟ್ ಆಗ್ತದೆ. ಸೊ ಅದಕ್ಕೆ ನಾವು ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಇದು ಬಸ್ಸಲ್ಲಿ ಮಕ್ಕಳಿಗೆ ಫುಲ್ ಫ್ರೀ. ನನಗೆ ಜ್ಯೋತಿ ಪೇ ಮಾಡ್ತಾರೆ 15 ರೂಪೀಸ್. ಥ್ಯಾಂಕ್ ಯು ಜ್ಯೋತಿ ಫಾರ್ ಸ್ಪಾನ್ಸರ್ಶಿಪ್. ಫೈಲ್ ಉಂಟು. ಸೊ ತುಂಬ ಜಾಲಿ ಆಗ್ತಾ ಇದೆ ಆ್ಯಂಡ್ ಎಂಜಾಯ್ ಮಾಡೋ ಗೈಸ್. A few moments later. ಈಗ ಆಲ್ಮೋಸ್ಟ್ 6:50 ಆಲ್ಮೋಸ್ಟ್ ಅಲ್ಲ 6:48 ಆಗಿದೆ. ಅವ್ರ ಮೂಡಿಗೆರೆಯಿಂದ ನಾವು ಹೊರಡ್ತಾ ಇದ್ದೇವೆ ಈಗ ಬಸ್ಸಿಂದ ಕನ್ಗೆರೆಗೆ ಹೋಗ್ತಾ ಇದ್ದೇವೆ. ಅವ್ರ ಮತ್ತು ನಾವು 15 ಮಿನಿಟ್ಸ್ ಇಲ್ಲಿಂದ ಬೇಕು. ಸೊ ನಾವು ಆಲ್ಮೋಸ್ಟ್ 7:15ಗೆ ರೀಚ್ ಆಗ್ತೇವೆ. 30 ಮಿನಿಟ್ 7:30 ತನಕ ರೀಚ್ ಆಗ್ತೇವೆ ಮನೆಗೆ. ಮತ್ತೆ ಫ್ರೆಶ್ ಎಲ್ಲ ಹಾಕಿ ಮತ್ತೆ ಊರು ತಿರುಗಲಿಕ್ಕೆ ಹೋಗ್ತೇವೆ ಇವತ್ತು ರಾತ್ರಿ. ಮತ್ತೆ ಅಲ್ಲಿಂದ ಬಂದು ಊಟ ಮಾಡಿ ಮತ್ತೆ ಮಲಗೋದು. ಮತ್ತೆ ನಾಳೆದು ವಿಷಯ ಎಲ್ಲ ನಾಳೆ ತೋರಿಸ್ತೇವೆ ನಿಮಗೆ. ನೀವು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫೈರ್ ಕ್ಯಾಂಪ್ ಅಂತ ಉಂಟಂತ ಗೈಸ್. ಸೊ ಅದು ಸಹ ಅರೇಂಜ್ಮೆಂಟ್ ಆಗಿದೆ, ಉಂಟು ಇದೆ. ಸೊ ಅದು ಅರೇಂಜ್ಮೆಂಟ್ ಈಗ ಸಡನ್ ಆಗಿ ಬಸ್ ಸ್ಟಾಪಲ್ಲಿ ಅವ್ರು ಪ್ಲ್ಯಾನ್ ಮಾಡಿದ್ರು, ನಾವು ಫೈರ್ ಕ್ಯಾಂಪ್ ಅಂತ ಹಾಕುವ. ಸೊ ಅದಕ್ಕೆ ನಾವು ಫೈರ್ ಕ್ಯಾಂಪ್ ಸಹ ಹಾಕ್ತೇವೆ. ಆ್ಯಂಡ್ ನೋಡ್ತಾ ಇರಿ ನಮ್ಮ ಬ್ಲಾಗ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಥಿಂಗ್ ಗೈಸ್. ಇವತ್ತು ನಾವು ಈಗ ಜಸ್ಟ್ ಎಲ್ದಿದ್ದೇವೆ ಬಸ್ಸಿಂದ. ಟೈಮ್ ಎಷ್ಟು ಆಯಿತು? ಟೈಮ್ 7:20 ಆಯಿತು. ಹೇಳಿದಾಗೆ 30 ಮಿನಿಟ್ಸ್ ಬೇಕು ಜ್ಯೋತಿದು ಮನೆಗೆ. ಸೊ ಇಲ್ಲಿ ನಮ್ಮ DOP ಲೈಟ್ಸ್ನವ್ರು ಇದ್ದಾರೆ ಲೈಟ್ ಹಾಕ್ಲಿಕ್ಕೆ. ಸೊ ಮನೆಗೆ ಈಗ ನಾವು ಹೋಗ್ತಿದ್ವಿ, ಫುಲ್ ಕತ್ತಲಾಗಿದೆ. ನಾಯಿ ಇದೆ ಗೈಸ್. ಜ್ಯೋತಿ ಹೋಗು, ನಿನ್ನ ನಾಯಿಯಲ್ಲಿ ಗೈಸ್ ಜ್ಯೋತಿದು ನಾಯಿ ಫ್ಲೆಶ್ ಲೈಟ್ ಹಾಕಿ. ಜ್ಯೋತಿದು ನಾಯಿಯಲ್ಲಿ ಕಾಣ್ತಾ ಇದೆ. ಸೊ ಅದಕ್ಕೆ ಲೈಟ್ ಹಾಕ ಸರಿಯಾಗಿ. ಸೊ ಗೈಸ್ ಕರೆಂಟ್ ಇದು ಇಶ್ಯೂ ಇದೆ ಇದರಲ್ಲಿ. ಈಗ ಅಬ್ಬೋ ಸೊ ಸ್ವಲ್ಪ ದೂರದಿಂದ ಕಣ್ಣಿಗೆ ಬೀಳ್ತದೆ. ಜ್ಯೋತಿ ಎಲ್ಲಿ ಹೋಗ್ತಿದ್ದೀವಿ ನಾವು? ಗೈಸ್. ಸೊ ಗೈಸ್ ಮನೆಗೆ ರೀಚ್ ಆಗಿ ನಾವು ಇದು ಬ್ಲಾಗ್ ಕಂಟಿನ್ಯೂ ಮಾಡುವ. ಇವತ್ತು ಫೈರ್ ಕ್ಯಾಂಪ್ ಉಂಟು, ಅರೇಂಜ್ಮೆಂಟ್ ಎಲ್ಲ ಆಗಿದೆ. ಮಾರ್ಕೆಟಿಗೆಯಿಂದ ಅಂಕಲ್ಗೆ ಲಿಸ್ಟ್ ಕಳಿಸ್ತೇವೆ. ಅವ್ರೇನಾದ್ರು ಕಡಲೆ ಪುಡಿ ಮತ್ತು ಇದು ಬಟಾಟೆ ತರ್ತಾರೆ. ಆಗ ನಾವು ನಾಳೆಗೆ ಇವತ್ತು ನಾವು ಇದು ಸುಖ ಇದು ಎಂತ ಬಜ್ಜಿ ಮಾಡ್ತೇವೆ, ಫ್ರೈ, ಅದು ಟೇಸ್ಟ್ ಮಾಡ್ತೇವೆ ಇವತ್ತು. ಸೊ ಗೈಸ್ ಟೂ ಮಚ್ ಎಕ್ಸೈಟೆಡ್ ಟು ಸಿ ಜ್ಯೋತಿ ಮನೆ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು just washing our face and continuing our schedule. We fully planned too much busy schedule. Yeah. ಇದೆ ಮನೆಯಾ?
ಸೊ ನಾವು ಮನೆಗೆ ರೀಚ್ ಆಗಿದ್ದೇವೆ ಗೈಸ್. ಜ್ಯೋತಿದು ಇದಲ್ಲ, ಅದು ಜೋಬ್ ಮನೆ ಇರೋದು ಗೈಸ್. ನಮಗೆ ಬೇರೆ ಬೇರೆ ನಮಗೆ ಗೊತ್ತಿಲ್ಲಲ್ಲ, ಸೊ ಅವ್ರು ಬೇರೆ ಬೇರೆ ಮನೆಗೆ ಹೇಳ್ತಾ ಇದ್ದಾರೆ, ಆ ರಾಜನ್ ಬಾ ಏ ಈ ಲೈಟ್. ಹಾಂ, ಸೊ ಈಗ ಹೋಗುವ. ನಾಯಿ ಇದೆ ಜ್ಯೋತಿ ಮನೆಯಲ್ಲಿ, ಹೆದರಿಕೆ ಆಗ್ತಿದೆ. ಓಕೆ ಗೈಸ್, ವಿ ವಿಲ್ ಕಂಟಿನ್ಯೂ ದಿಸ್ ಬ್ಲಾಗ್ ಸೂನ್. ಓಕೆ. A few moments later. ಗೈಸ್ ಹಾಯ್ ಮಾಡಿ. ಇದೇನು 5X ಅಲ್ಲಿ ಇದೆ. 5X ಯಾಕೆ ಮಾಡುದು? ಮತ್ತೆ ಹೇಳಿ ಎಷ್ಟರಲ್ಲಿ ಮಾಡಬೇಕು? ನಾರ್ಮಲ್ ತೋರಿಸು ನಂಗೆ ತೋರಿಸು. ಸೊ ಗೈಸ್, ಈಗ ನಮ್ಮದು ಗಂಟೆ ಆಗಿದೆ 7:50. ನಾವು ಜ್ಯೋತಿ ಮನೆಯಲ್ಲಿ ರೀಚ್ ಆಗಿದ್ದೀವಿ. ಈಗ ಜರ್ನಲ್ ಸ್ಟೋರಲ್ಲಿ ಬಂದಿದ್ದೇವೆ. ನಾವು ಎಲ್ಲ ಶಾಪಿಂಗ್ ಮಾಡ್ತಿದ್ವಿ, ಗ್ರೋಸರಿ ಐಟಮ್ ತೊಗೊಳ್ತಿದ್ವಿ. ಪೊಟ್ಯಾಟೊ ತಗೊಂಡು, ಕಡಲೆ ಪುಡಿ, ಚಿಕನ್ ಮಸಾಲ ಎಲ್ಲ ಆಯಿತು. ಮತ್ತು ಮನೆಯಿಂದ ನಾವು ಅಲ್ಲಿ ಮ್ಯಾಂಗ್ಳೂರ್ ಸೈಡಿಂದ ನಾವು ತಂದದ್ದು ಬಿರಿಯಾನಿ ಮಸಾಲ ರೆಡಿ ಮಾಡಿ. ಸೊ ನಾಳೆ ಶೆಡ್ಯೂಲ್ ಉಂಟು ನಮಗೆ ಎಗ್ ಮಾಡಲಿಕ್ಕೆ, ಎಗ್ ಮತ್ತು ರೈಸ್ ಆ್ಯಂಡ್ ರಾತ್ರಿ ಬಿರಿಯಾನಿ. ಸೊ ಅದಕ್ಕೆ ನಾವೆಲ್ಲ ಫುಲ್ ಮಾರ್ಕೆಟ್ ಎಲ್ಲ ಮಾಡ್ತಿದ್ವಿ. ಬನ್ನಿ ಇಲ್ಲಿ ನೋಡಿ ಶಾಪಿಂಗ್. ಸೈಡ್ ಬನ್ನಿ. ಈಗ ನಾನು ಬೀಳ್ತಾ ಇದ್ದೆ ಗೊತ್ತಾ? ಸ್ವಲ್ಪ ಹಿಂದೆ ಬನ್ನಿ. ಸೊ ಗೈಸ್, ನಾವು ಮಾರ್ಕೆಟ್ ಮಾಡಿದ್ದೇವೆ ಇಲ್ಲಿ. ಇದರಲ್ಲಿ ನಾವು ಮೊಟ್ಟೆ ಬನ್ನಿ ಹಾಂ, ಇದರಲ್ಲಿ ಮೊಟ್ಟೆ ಇದೆ. ಮೊಟ್ಟೆ ಎಷ್ಟು ಟೋಟಲ್? 21 ಮೊಟ್ಟೆ ತಗೊಂಡಿದ್ದೇವೆ. 1.5 ಬಟಾಟೆ ತಗೊಂಡಿದ್ದೇವೆ. 100 ಗ್ರಾಮ್ ಚಿಲ್ಲಿ, ಮೆಣಸು, ಮತ್ತೆ 3 ನಿಂಬೆದ ಲೆಮನ್. ಹಾಂ, ಓಕೆ, ನಿಂಬೆ. ಮತ್ತೆ 2 ಸ್ಪ್ರೈಟ್. ಸೊ ಇವತ್ತು ನಾವು ಫೈರ್ ಕ್ಯಾಂಪ್ ಆಗ್ತಾ ಇದ್ದೇವೆ. ಅದಕ್ಕೆ ಈಗ ನಾವು ಮಾಡೋದು ಬಜ್ಜಿ, ಪೊಟ್ಯಾಟೊ ಇದು ಬಜ್ಜಿ ಮಾಡೋದು. ನಮ್ಮ ನಾರ್ತ್ ಇಂಡಿಯನ್ ಸೈಡ್ ಆಲೂಗಡ್ಡೆ ಅದರದ್ದು ನಾವು ಬಜ್ಜಿ ಮಾಡ್ತೇವೆ. ಆ ಫೈರ್ ಕ್ಯಾಂಪ್ ಎಂಜಾಯ್ ಮಾಡ್ತೇವೆ. ವಿಡಿಯೋ ನಿಮ್ಗೆ ಸಹ ತೋರಿಸ್ತೇವೆ, ಬನ್ನಿ. ಇದು ನೋಡಿ ಹೇಗೆ, ಇದು ಮುಖ ನೋಡಿ ಎಷ್ಟು ಖುಷಿ ಮುಖ ಆಗಿದೆ. ನೀವು ಸಹ ಖುಷಿಯಿಂದ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ. गाइस यहाँ पर देखिए हमारा झुर्री का आइटम रेडी हो रहा है. ಹಾಂ ಸಾರಿ ಗೈಸ್, ಇಲ್ಲಿ ನೋಡಿ ನಮ್ಮದು ಜುರ್ರಿ ಇದು ಐಟಮ್ ಲೈಕ್ ಬಜ್ಜಿ ಮಾಡ್ತೇವಲ್ಲ ಹಾಗೆ ನಮ್ಮ ಹಂದಿ ಮಾಡ್ತಾ ಇದ್ದಾರೆ ರೆಡಿ. ಇಲ್ಲಿ ನೋಡಿ ಅಷ್ಟು ಚಂದ ಈಗ ಬಂದಿತ್ತು. ಸ್ವಲ್ಪ ಇದು ಹಾಕಿರಾ, ಕಡಲೆ ಹುಡಿ ಮತ್ತು ಇದು ರೈಸ್ ಫ್ಲೋರ್. ಮತ್ತು ದಿವ್ಯಾ ಆಂಟಿ ಪುಂಡಿಯಲ್ಲಿ ಬಿಸಿ ಆ್ಯಂಡ್ ವಿ ಆರ್ ವರ್ಕಿಂಗ್ ಹಾರ್ಡ್, ವೆರಿ ಹಾರ್ಡ್. ಇಲ್ಲಿ ವರ್ಷಿತಾ ಆಂಟಿ ಇದ್ದಾರೆ ನಮ್ಮ ಜೊತೆಗೆ. ಹಾಕು ಎಲ್ಲ ಕಡೆ ಹಾಕಬೇಕು ಸ್ವಲ್ಪ. ಸಾಕು ಇದು ಹಾಕು. ಸೊ ನಾವು ಫುಲ್ ಟೇಸ್ಟ್ ಬರಲಿ ಅಂತ ಫುಲ್ ಮೆಟೀರಿಯಲ್ ಮಾರ್ಕೆಟಿಂದ ತಂದಿದ್ದೇವೆ ಗೈಸ್. ಆ್ಯಂಡ್ ನಾವು ಇಷ್ಟು ಉಂಟು. ಇಷ್ಟರಲ್ಲಿ ನಾವು 6-8 ಮಂದಿ ಇದ್ದೇವೆ ತಿನ್ನಲಿಕ್ಕೆ ಇವತ್ತು. ಸಾಕು. ಹಾಂ ಉಪ್ಪು ಟೇಸ್ಟ್ ಮಾಡಿ. ಎಸ್. ಸೊ ಇಲ್ಲಿ ತರಕಾರಿ ಕಟ್ ಆಗ್ತದೆ. ನಮ್ಮ ಜ್ಯೋತಿ ಇದ್ದಾರೆ ತರಕಾರಿ ಕಟ್ ಮಾಡಲಿಕ್ಕೆ. ಬೆಳಗ್ಗೆ ನಮ್ಮದು ಶೆಡ್ಯೂಲ್ ಇದೆ ಬ್ರೇಕ್ಫಾಸ್ಟಿಗೆ ಪುಲಾವ್, ಮತ್ತು ನೀರು ಬೇಡ ಅದಕ್ಕೆ ಇದು ವರ್ಷ. ಮತ್ತು ಸಿಪ್ಪೆ ಎಲ್ಲ ತೆಗೀರಿ, ನಾವಲ್ಲಿ ಇದ್ದೇವೆ. ನೀರು ಬೇಡ, ಯಾಕಂದ್ರೆ ಇದಕ್ಕೆ ನೀರು ಹಾಕಿದ್ರೆ ಸರಿ ಆಗಲ್ಲ. ಇದು ರೌಂಡ್ ಬರುತ್ತೆ ನೋಡಿ. ಚಂದ. ಬೇಡ ನೀರು ಹಾಕಿಲ್ಲ ರಜನಿ, ಹಿಂಗಾಗುತ್ತೆ ಕಣೋ, ಈ ತರ ಆಗುತ್ತೆ. ದೀಪಕ್ ಅಣ್ಣ ಇದ್ದಾರೆ ನಮ್ಮ ಜೊತೆಗೆ, ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಆಂಟಿ ಇದ್ದಾರೆ. ದೀಪಕ್ ಅಣ್ಣ ಹಾಯ್ ಹೇಳಿ ಸ್ವಲ್ಪ. ಇಲ್ಲಿ ಆ್ಯಕ್ಚುಲಿ ಅವರಿಗೆ ನಾಚಿಕೆ ಆಗ್ತಿದೆ ನಮ್ಮ ಹುಡುಗನವ್ರ ಜೊತೆಗೆ ಇರುವ. ಫಸ್ಟ್ ಟೈಮ್ ನೋಡೋದಲ್ಲ, ಅದಕ್ಕೆ ಫ್ಲಾಶ್ ಸ್ವಲ್ಪ ದೀಪಕ್ ಅನ್ನಕ್ಕೆ ಸ್ಪಾನ್ಸರ್ ಬೈ ದೀಪಕ್. ಸೊ ಗೈಸ್, ಇಲ್ಲಿ ನಮ್ಮದು ಬುರ್ಜಿ ಉಂಟಲ್ಲ, ಪೊಟ್ಯಾಟೋದು ಫ್ರೆಂಚ್ ಫ್ರೈ ಹೇಗೆ ನೀವು ತಿಂತೀರಿ ಹಾಗೆ ನಾವು UP ಭಾಷೆಯಲ್ಲಿ ಇದಕ್ಕೆ ಹೇಳ್ತೇವೆ ಝುರ್ರಿ, ಅದು ಮಾಡ್ತಿದ್ದೇವೆ. ಈಗ ರಾತ್ರಿ ನಾವು ಇದು ವಿಂಡೋ ಕಾಣ್ತಾ ಇದೆಯಲ್ಲ, ವಿಂಡೋದು ಹೊರಗೆ ನಾವು ಗ್ರೌಂಡ್ ಉಂಟು, ದೊಡ್ಡ ಗ್ರೌಂಡ್, ಅದರಲ್ಲಿ ಫೈರ್ ಕ್ಯಾಂಪ್ ಹಾಕೋದು, ಅಲ್ಲಿ ನಾವು ಮಾಡೋದು. ಸೊ ಫ್ರೈ ಮಾಡಿ ಅದು. ಸೊ ಗೈಸ್ ಬನ್ನಿ ನಾವು ಕಿಚನಲ್ಲಿ ನೋಡುವ. ಫ್ರೈ ಸ್ಟಾರ್ಟ್ ಆಯಿತು. ಇನ್ನೂ ಆಗಲಿ ಸ್ವಲ್ಪ, ಇನ್ನೂ ಬೇಕು ಅದು. ನಿಲ್ಲು. ಸೊ ಫಸ್ಟ್ ನಾವು ಡೆಮೋ ಟೇಸ್ಟ್ ಮಾಡಿ ತೋರಿಸಿದ್ದೇವೆ ಹೇಗೆ ಆಗಿದೆ. ಹೇಗೆ ಆಯಿತು ಸ್ವಲ್ಪ ಡೆಮೋ? ಹೇಗಾಯಿತು ದಿವ್ಯಾ? ಹಂದಿ ಹೇಗಿತ್ತು? ಟೇಸ್ಟಿ?
ನಂಬಲಿಕ್ಕೆ ಇರಲಿಲ್ಲ ನನ್ನ ಮೇಲೆ. ಹಾಂ, ಸೊ ಇಷ್ಟು ಮಾಡಿದ್ದೇವೆ. ನನಗೆ ಅನಿಸೋದು ಇದು ಸ್ವಲ್ಪ ಕಮ್ಮಿ ಆಯಿತು, ಇನ್ನೂ ಮಾಡ್ಬೋದು. ಮಾಡುವನಾ ಇನ್ನು ಜಾಸ್ತಿ? ಬೇಡ, ಸಾಕಲ್ಲ. ಊಟ ಮಾಡ್ತೀವಿ ಅಲ್ಲ. ಮತ್ತು ಇದು ನೆಕ್ಸ್ಟ್ ಬರೋದು ನಾವು ಫೈರ್ ಕ್ಯಾಂಪಿಗೆ ಯೂಸ್ ಮಾಡ್ತೇವೆ ಸ್ನ್ಯಾಕ್ಸ್. ಓಕೆ, ಇದು ಮ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ನಾವು ಮಾಡೋದು, ಈ ಮ್ಯಾಂಗ್ಳೂರಲ್ಲಿ ಇನ್ನೂ ಮಾಡಲಿಲ್ಲ. ಮತ್ತು ಇದರಲ್ಲಿ ತುಂಬ ಐಟಮ್ ಇನ್ನೂ ಮಿಸ್ಸಿಂಗ್ ಉಂಟು, ಬಟ್ ಆಲ್ಸೋ ಟೇಸ್ಟ್ ಚೆಂದ ಆಗಿದೆ. ಏನೇನು ಹಾಕಿ ಇದರಲ್ಲಿ ಸೋಡಾ ಸ್ವಲ್ಪ, ಯಾಕಂದರೆ ನಮಗೆ ನಾಳೆ ಟ್ರಾವೆಲ್ ಮಾಡಲಿಕ್ಕೆ ಇದೆ, ಅದಕ್ಕೆ ಸೋಡಾ ಹಾಕಲಿಲ್ಲ. ಆಂಟಿ ಹೇಳ್ತಿದ್ದಾರೆ ಸೋಡಾ ಬೇಡ. ಸೊ ಇದರಲ್ಲಿ ಏನೆಲ್ಲ ನಾವು ಹಾಕಿದ್ದೇವೆ: ಪೊಟ್ಯಾಟೊ, ಕಡಲೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಅಂಗಡಿದು ಎಲ್ಲ ಫ್ರೆಶ್ ಮಾಡಿ, ಮತ್ತು ಪೆಪ್ಪರ್ ಪೌಡರ್ ಮತ್ತು ಗ್ರೀನ್ ಚಿಲ್ಲಿ ಗ್ರೈಂಡ್ ಮಾಡಿ ಚಟ್ನಿ, ಇದೆಲ್ಲ ಚಟ್ನಿ ಮಾಡಿ ಇದಕ್ಕೆ ಹಾಕಿ ಟರ್ಮರಿಕ್ ಹಾಕಿದ್ದೇವೆ. ಮತ್ತೆ ನೋಡಿ ಹೇಗೆ ಆಗ್ತಿದೆ ನಮ್ಮ ಜ್ಯೋತಿದು ಮನೆ. ಜ್ಯೋತಿ ಟೇಸ್ಟ್ ಮಾಡಿದ್ಯಾ? ಕೊಡಲಿ, ಯಾರು ಟೇಸ್ಟೇ ಮಾಡಲಿಲ್ಲ. ಅದು demo ಇತ್ತು, demo. ಜಗಳ ಆಗ್ತಿದೆ ಗೈಸ್, ಯಾಕಂದ್ರೆ ನಾವು ಸ್ವಲ್ಪ ಟೇಸ್ಟ್ ಮಾಡಿದ್ದೀವಿ ಅದಕ್ಕೆ. ಹೇಗಿತ್ತು ಟೇಸ್ಟ್? ಹೇಗಿತ್ತು ಆಂಟಿ, ಹೇಗಿತ್ತು? ಫಸ್ಟ್ ಟೈಮ್ ಅಲ್ಲ ನಿಮಗೆ ಇದು ಇದು ನಮ್ಮ ನಾರ್ತ್ ಇಂಡಿಯನ್ ಸ್ಟೈಲ್. फर्स्ट टाइम खाने वाला आंटी, सुपर अल्लाह. सो गाइस, फीडबैक बहुत अच्छा था और ज्योति के घर में है, तो अभी मोबाइल चार्ज में लगा लेता हूँ, क्योंकि सब लोग चार्ज में लगाएंगे, 6 लोग हम लोग और घर का फैमिली का, तो दिक्कत हो जाएगी. इसलिए मैं अभी फुल चार्ज कर ले रहा हूँ, ताकि अभी फायर कैंप का वीडियो आपको दिखाऊंगा. ठीक है, आप देखते जाइए. और किचन में चलता हूँ, चूरा कर खा रहे हैं, इधर से फ्राई कर रहे हैं. ಯಾಕಂದರೆ ಗೈಸ್ ಅವರೆಲ್ಲ ಫುಲ್ ನಾವು ಫ್ರೈ ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಅದಕ್ಕೆ ನಾನು ಇದು ಚಾರ್ಜಿಗೆ ಇಟ್ಟು ನಾನು ಹೋಗ್ತೇನೆ ಕಿಚನ್ಗೆ. ಬೈ ಗೈಸ್, ಈಗ ಟೈಮ್ ಎಷ್ಟು ಆಗಿದೆ ಗೈಸ್? 10:30 ಆಗಿದೆ. ಎಲ್ಲ ಊರಿನವರು ಮಲಗಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ಊರಿನವರು ಮಲಗಿದ್ದಾರೆ. ಈ ಸೈಡ್ ಇದು ಜ್ಯೋತಿದು ಮನೆ, ಈ ಸೈಡ್ ನೋಡಿ ಫುಲ್ ಕತ್ತಲೆ, ಇದು ಫುಲ್ ಗ್ರೌಂಡ್. ಇಲ್ಲಿ ನೋಡಿ ಹೀಗೆ ಆಲ್ಮೋಸ್ಟ್ 10:30 ಆಯ್ತಾ? 10:30 ಆಗಿದೆ ಗೈಸ್. ಫುಲ್ ಇಲ್ಲಿ ಫಂಕ್ಷನ್ ಆಗ್ತಾಯಿತ್ತು ಮೇ ಬಿ. ಒಂದು ತುಂಬ ಬ್ರೈಟ್ ಲೈಟ್, ಎದುರು ಸಂಸಾನ್ ಘಾಟ್ ಇದೆ ಈ ಸೈಡ್, ಅದು ಲೈಟ್ ಉಂಟಲ್ಲ ಅಲ್ಲಿ ನಿಯರ್ ಅಬೌಟ್ ಸಂಸಾನ್ ಇದೆ. ಅದು ಫೈರ್ ಆಗ್ತಾ ಇದೆ. ನಾಯಿ ಅದು ಸಂಸಾನ್ ಘಾಟ್ ಇದು ಫೈರ್ ಇದ್ರೆ ಇಲ್ಲಿ ನೋಡು, ಇಲ್ಲಿ ಗೈಸ್ ಆಪ್ ದೇಖ್ ಸಕ್ತೆ हैं, ನೀವು ನೋಡ್ಬೋದು. ನೀವು ಇಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ. ಇಲ್ಲಿ ತೊಂದರೆ ಇಲ್ಲ, ನಾವು ಇಲ್ಲಿ ಮಾಡುವ. ಇಲ್ಲಿ ಆ ಸೈಡ್ ಹೋದ್ರೆ ಯಾರಾದ್ರು ಬಂದು ನಾಯಿ ಬಂತಲ್ಲ ನಮ್ದು, ಮತ್ತೆ ಅಂತ ಹೆದರಿಕೆ. ಗೈಸ್, ನಾವು ಫೈರ್ ಕ್ಯಾಂಪ್ ಇಲ್ಲಿ ಮಾಡ್ತೀವಿ. ಇಲ್ಲಿ ಎದುರು ಇಲ್ಲಿ ಪೇಪರ್ ಪ್ಲಾಸ್ಟಿಕ್ ಅದು ಹಿಡಿತದೆ, ತೊಂದರೆ ಇಲ್ಲ. ಏನ್ ಗೊತ್ತಾ, ಅಟ್ಲೀಸ್ಟ್ ಅಡಿಗಡೆ ಹಚ್ಚಬೇಕಾದ್ರೂ ಡ್ರೈ ಇರಬೇಕು. ಇಲ್ಲ, ಅದು ಆಗ್ತದೆಯಾ ಸ್ವಲ್ಪ, ಇದು ಆಗ್ತದೆ. ಹೌದು, ಮಾಡ್ಲಿ ಹೇಳು. ಎಲ್ಲ ಮೊಬೈಲ್ ಅವರಿಗೆ ಪಾಕೆಟ್ ಅಲ್ಲಿ ಎಲ್ಲ ಕೊಡು, ನಾನೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಫೇಸ್ ಮ್ಯಾಚ್ ಬಾಕ್ಸ್ ಕೊಡು. ಸೊ ಗೈಸ್, ನಾವು ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಜೊತೆಗೆ ನಾಯಿ ಸಹ ಇದ್ದಾರೆ, ಮತ್ತೆ ಅದರಿಂದ ದೊಡ್ಡ ನಾಯಿ ಇಲ್ಲಿ ಇದ್ದಾರೆ ನೋಡಿ. ಈ ಸೈಡ್ ಮಾಡಿ ಎಂತ ಮಾಡುದು, ಈ ಸೈಡ್ ಸಿನಿಮ್ಯಾಟಿಕ್ ತೆಗಿತಿದ್ದೀನಿ. ಹೌದು, ನಾನು ಮಾತಾಡ್ತೇನೆ, ಇವರು ಹೀಗೆ ಮಾಡ್ತಾ ಇದ್ದಾರೆ. ಅಂತೆ ತಿಂತ ಇದ್ದಾರೆ ಅಲ್ಲಿ, ನೋಡಲಿ ಅಲ್ಲಿ ಆ ತಾಯಿಯಿಂದ ತಗೊಳ್ಳಿ. ನಮ್ಮ ಜೊತೆಗೆ ಅಂಕಲ್ ಜಾಯಿನ್ ಆಗ್ತಾರೆ. ಅದೇ ಇರುವೆ ಗಾಯ್ಸ್, ಇರುವೆ ಇದೆ ಇಲ್ಲಿ. A few moments later. ಏನು ಜಿನುಗ್ತಾ ಇದೆ. ನೀವು ಒಳಗಡೆ ಇಡು ರಾಜನ್, ಒಳಗಡೆ ಹಾಕು ಹೇಳ್ತೀನಿ. ಒಳಗೆ ಅದು ಮುಂದೆ ಇದು ಫಸ್ಟ್ ಬರ್ನ್ ಆಗಬೇಕು. ಇದೆಯಲ್ಲ ಅಷ್ಟೊಂದು ರಾಜನ್ ಆಫ್ ಮಾಡ್ಬೇಕಾ? ಆನ್ ಉಂಟಾ ವಿಡಿಯೋ? ಓ ಮೈ ಗಾಡ್, ಆಫ್ ಮಾಡೋ. ರಾಜನ್ ಹೇಳು, ಮಾತಾಡು ರಾಜನ್. ಸೊ ಗೈಸ್, ಬೆಂಕಿ ನಾವು ಹಾಕಿದ್ವಿ. ಬೆಲ್ಲ ಸ್ವಲ್ಪ ಹೋಗಿದ್ದು ಆಯ್ತು, ಇಲ್ಲಿ ಹೋಯ್ತು, ಬಂತು. ಸೊ ಗೈಸ್, ನಾವು ತುಂಬ ಕಷ್ಟಪಟ್ಟು ಇದು ಮಾಡ್ತಾ ಇದ್ದೇವೆ.
ನಾವು ವಿ ವಿಲ್ ಡೂ ಸಮಥಿಂಗ್ ಸ್ಪೆಷಲ್ ಟುಡೇ. ಏ ಅಲ್ಲಿ ಇದು ತರ್ತಿದ್ದಾರೆ ಇರೋ ಅಕ್ಕ ಇರು. ಸೊ ಗೈಸ್ ನಮ್ಮದು ಡೀಸೆಲ್ ಎಲ್ಲ ಹಾಕಿ ಇಲ್ಲಿ ಡೀಸೆಲ್ ಬಾಟಲ್ ಇಲ್ಲಿ ತೋರಿಸಂದು ಡೀಸೆಲ್ ಬಾಟಲ್ ತೋರಿಸೋದು ಇಲ್ಲಿ ಡೀಸೆಲ್ ಎಲ್ಲ ಹಾಕಿ ಗೋಣಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ಮತ್ತೆ ನಾವು ಫೈರ್ ಕ್ಯಾಂಪ್ ಪ್ಲಾಸ್ಟಿಕ್ ಆದರೆ ಜಸ್ಟ್ ಅದು ಹಿಡಿಲಿಕ್ಕೆ ಸ್ವಲ್ಪ ಹಾಕಿದ್ವಿ ಅಷ್ಟೇ. ಮತ್ತು ಇದು ಫುಲ್ ನೋಡಿ ವುಡ್. ಸೊ ಈಗ ನಮ್ಮ ಜೊತೆಗೆ ಫ್ಯಾಮಿಲಿ ಸಹ ಫುಲ್ ಇದೆ. ಇಲ್ಲಿ ಆಂಟಿ ಇದ್ದಾರೆ, ಅಂಕಲ್, ಅಣ್ಣ ಅಲ್ಲಿ ಒಳಗೆ ಇದ್ದಾರೆ, ಮತ್ತು ಇಲ್ಲಿ ಕ್ಲಾಸ್ಮೇಟ್ಸ್, ಮತ್ತು ಇಲ್ಲಿ ಟೈಗು ನಾಯಿ ಇಲ್ಲಿ ಇದೆ. ಇಲ್ಲಿ ನೋಡಿ ಗೈಸ್ ಟೈಗು ಜೊತೆಗೆ ಒಂದು ಹುಡುಗಿನ ಟೈಗು ಹಾಯ್ ಹೇಳು, ನಿಮಗೆ ಮದುವೆ ಮಾಡಿಸ್ತೇವೆ ನಾವು, ಮ್ಯಾಂಗ್ಳೂರಿಗೆ ವಿಡಿಯೋ ಕಳಿಸಿ. ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಸ್ಪ್ರೈಟ್ ಇದೆ ಗೈಸ್, ಇಲ್ಲಿ ಸ್ಪ್ರೈಟ್ ಇದೆ, ಸ್ಮಾಲ್ ಬಲ್ಡ್, ಮತ್ತೆ ತಿಂಡಿ ಇಲ್ಲಿ ನಮಗೆ ಸ್ನ್ಯಾಕ್ಸ್ ನಾವು ಮಾಡಿದ್ದು ಅದು. ಈಗ ಸಾಕು ಅಂಕಲ್, ಈಗ ಬೇರೆ ಇಲ್ಲ ತರೋದು ಬೇಡ. ಈಗ ಫುಲ್ ಇದು ನೋಡಿ ಗೈಸ್, ಫುಲ್ ಕತ್ತಲಿದು, ಯಾರಿಲ್ಲ, ಅಲ್ಲಿ ಸಂಸಾನ್ ಘಾಟಿದೆ ಎದುರು ಅಲ್ಲಿ. ಈಗ ನಾನು ಕೈ ತೊಳ್ದು ಕಾಫಿ ಇತ್ತಿಲ್ಲಿ ನಮಗೇನು ಬೆಂಕಿ ಹಾಕಕ್ ಆಗ್ತಿಲ್ಲ ನಾವು. ಇರ್ಲಿ ಹಾಂ ಫೋನ್ ಇಡು, ನಾ ಇದೆ ಗೈಸ್ ಅಲ್ಲಿ. ಹೆಂಗ್ ಗೊತ್ತಾ ಫೋನ್ ಎಲ್ಲ ಅಲ್ಲಿಡಿ ರಾಜಂದನ್ ಬಿಟ್ಟು ಅವಾಗ. ಸೊ ಗೈಸ್ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೇವೆ. ಇನ್ನೂ ನಾವು ಫೈರ್ ಕ್ಯಾಂಪ್ ಇದು ಸ್ಟಾರ್ಟ್ ಆಗಿದೆ. ಈಗ ನಾವು ಕೈಯೆಲ್ಲ ಸ್ವಲ್ಪ ತೊಳೆದು ಮತ್ತೆ ಬಂದು ಅದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಲ್ಲಿ ಕೆಲವು ಜನ ನೋಡಿ ಇಲ್ಲಿ ತಿಂತ ಇದ್ದಾರೆ, ಕೆಲವು ಜನ ತಿಂತ ಇದ್ದಾರೆ. ಅಂಕಲ್ ನೋಡಿ ಬಾಹುಬಲಿ ಸೀನ್ ತರ್ತಾ ಇದ್ದಾರೆ. ಸಾಕು ಅಂಕಲ್ ಅಷ್ಟು. ಸ್ವಲ್ಪ ದೂರಕ್ಕೆ ಹೋಗಿ ಮದುವೆ ಇಲ್ಲ ನಾಳೆ ಗೈಸ್ ವಿ ಆರ್ ಎಂಜಾಯಿಂಗ್. ನೀವು ಸಹ ಹೀಗೆ ಫ್ರೆಂಡ್ಸ್ ಜೊತೆಗೆ ಪ್ಲ್ಯಾನ್ ಮಾಡಿ ಹೋಗಿ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಒಂದು ವರ್ಷದಿಂದ ಇದು ಆಗ್ತಿತ್ತು, ಬಟ್ ಫೈನಲಿ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ ಪ್ಲ್ಯಾನನ್ನು ಇವತ್ತು. ಸೊ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಕೋಆಪ್ರೇಟ್ ಮಾಡಲಿಕ್ಕೆ. ಪ್ಲ್ಯಾನ್ ಎಂತ ಇರಲಿಲ್ಲ, ಬಟ್ ಒಂದು ವರ್ಷ ಮುಂಚೆ ನಾವು ಥಿಂಕ್ ಮಾಡಿದ್ವಿ ಎಲ್ಲಿಯಾದರೂ ಹೋಗುವ. ಸೊ ಡೆಸ್ಟಿನೇಷನ್ ನಮ್ಮದು ಫಿಕ್ಸ್ ಇರಲಿಲ್ಲ, ಬಟ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು. ಫಸ್ಟ್ ಪ್ಲ್ಯಾನ್ ಇತ್ತು ಕೇರಳ ಹೋಗಲಿಕ್ಕೆ, ಬಟ್ ಸ್ಟೇ ಆಗಲಿಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ಇಲ್ಲಿ ಅದು ಕೇರಳ ಹೋಗ್ಲಿಕ್ಕೆ ಇತ್ತು. ಸೊ ನಾನು ಕೈ ತೊಳೆದು ಬರ್ತೇನೆ ಮತ್ತೆ ತಿನ್ನುವ ಗೈಸ್. ಓಕೆ ದೊಡ್ಡದೊಂದು ಹಾಕಿ ಅವ್ರು ಸುಮ್ಮನೆ ಹಾರುತ್ತೆ ಮೇಲೆ. ಅವಳಿಗೊಂದು ಚೊಂಬು ಕೊಡಿ, ಒಂದು ಚೊಂಬು ಕೊಡಿ. ಇಲ್ಲಿ ನೋಡಿ ಫುಲ್ ಇತ್ತು ಗೈಸ್, ಇದು ಫುಲ್ ಇತ್ತು, ಈಗ ಖಾಲಿ ಆಯ್ತು. ಖಾಲಿ ಒಂದೇ ಜನ ಮಾಡಿದ್ರು ನೋಡಿ. ಫೋಟೋ ಹಾಕುವ ಬನ್ರಿ ಈ ಕಡೆ ಸೈಡ್ ಎಲ್ಲರೂ ಫೋಟೋ ತೆಗೆಯುವ.